ಈಗ ನೀವೆಲ್ಲ ನೋಡಿ ರಂಜಿಸಲಿರುವ ತೇಜಸ್ವಿ ನಗರದ ಮಹಿಳೆಯರಿಂದ ಗೀತ ನಾಟಕ ಕೃಷ್ಣನ ದಾನ. ತೇಜಸ್ವಿ ನಗರದ ರುಕ್ಮಿಣಿ ಅವಧಾನಿಯವರು ಹರಪನಹಳ್ಳಿ ಭೀಮವ್ವನ ಹಾಡುಗಳಿಂದ ಪ್ರೇರಿತರಾಗಿ ಈ ನಾಟಕವನ್ನು ರಚಿಸಿದ್ದಾರೆ. ನಿರ್ದೇಶನ ಅಶೋಕ್ ಜೋಶಿ. ಸತ್ಯಭಾಮೆ ಏನು ಮಾಡುವುದು? ಸತ್ಯಭಾಮೆ ಕೋಪ ಮಾಡಿಕೊಂಡು ಹೊರಟೇ ಹೋದಳು. ನಾನು ಇನ್ನು ಅವಳ ಅರಮನೆಗೆ ಹೋದರೆ ಬಾಗಿಲು ತೆಗೆಯುತ್ತಾಳೋ ಇಲ್ಲವೋ? ಏನು ಮಾಡುವುದು? ನಾರದ ಮುನಿವರರಿಗೆ ನಮಸ್ಕಾರ. ರಂಗ, ಕ್ಷೇಮವೇ? ನಿನ್ನೆಲ್ಲ ಪರಿವಾರ ಕ್ಷೇಮವೇ? ಏಕೋ ಮುಖ ಮಾಡಿದೆಯಲ್ಲ, ಏನಾಗಿದೆ ನಿನಗೆ ಭೀಮೇಶ ಕೃಷ್ಣ? ಏನು ಹೇಳಲಿ ನಾರದ? ನಾನು ರುಕ್ಮಿಣಿ ಜೊತೆ ಪಗಡೆ ಆಗುವುದನ್ನು ಸತ್ಯಭಾಮ ನೋಡಿ ಸಿಡಿಪಿಡಿ ಮಾಡುತ್ತಾ ಹೊರಟೇ ಹೋದಳು. ನನಗೂ ಅವಳಲ್ಲಿಯೇ ಮನಸ್ಸು. ಕೈ ಮುಗಿಯುತ್ತೇನೆ, ವಿವೇಕದಿಂದ ಹೇಗಾದರೂ ಮಾಡಿ ಆ ಸತ್ಯಭಾಮೆಯೊಂದಿಗೆ ನನ್ನನ್ನು ಒಂದುಗೂಡಿಸು. ನಿನಗೇನು ಬೇಕು ಹೇಳು, ವಜ್ರ ವೈಡೂರ್ಯ ಬೇಕಾದನ್ನು ಕೊಡುವೆ ನಾರದ. ಸಿಕ್ಕಿ ಶ್ರೀನಾಥ, ನನ್ನ ಮೈಗೆ ಸಿಕ್ಕಿ. ನನಗೇನು ಮನೆ ಮಾರು ಹೆಂಡಿರಿಲ್ಲ, ಕಾಡಿ ಬೇಡುವ ಮಕ್ಕಳಿಲ್ಲ, ಎಲ್ಲವೂ ನಿನಗಿರಲಿ ಘನಮಯನ. ನಿನಗೇನು ಬೇಕು ಹೇಳು. ನನಗೇನು ಬೇಕಾಗಿಲ್ಲ. ಅಡವಿಯಲ್ಲಿರುವಂಥ ಹಸಿರು ತಪ್ಪಲವನ್ನು ತಂದು ಮಡದಿ ಅನ್ನೋದು ಮಹಾರಾಯ. ನನಗೆ ಆ ನಿನ್ನ ಕೊರಳಿನಲ್ಲಿರುವ ಪಚ್ಚ ಬಣ್ಣದ ತುಳಸಿ ಮಾಲೆಯನ್ನು ಕೊಟ್ಟರೆ ನನ್ನ ಕಂಠಕ್ಕೆ ಹಾಕಿಕೊಳ್ಳುವ ಅಪೇಕ್ಷೆಯಾಗಿದೆ. ನನ್ನೊಂದು ಕೊಟ್ಟು ಬಿಡು ಸಾಕು. ಇಲ್ಲ ನಾರದ, ಬೇಕಾದರೆ ಈ ಪದಕದ ಸರ್ವನ್ನಾದರೂ ಕೊಡುವೆ, ಇಲ್ಲ ಈ ಜೋಡದ ಸರ್ವನ್ನಾದರೂ ಕೊಡುವೆ, ಆದರೆ ಮೋಹದ ತುಳಸಿಯನ್ನು ಕೊಡಲಾರೆ ನಾರದ. ಅಡವಿಯಲ್ಲಿ ಬೆಳೆದಂಥ ಹಸಿರು ತಪ್ಪಲವನ್ನು ತಂದು ಮಡದಿ ಎನ್ನುವರು ಮಹಾರಾಯ. ನೋಡಿದೆಯಾ ರುಕ್ಮಿಣಿ, ನಿನಗಾದರೂ ಶ್ರೀವತ್ಸದಲ್ಲಿ ಸ್ಥಾನ, ಆ ತುಳಸಿಗಾದರೂ ಶಿರದಲ್ಲಿ ಸ್ಥಾನ. ನೋಡಿದೆಯಾ? ನೋಡು ಮತ್ತೆ. ನೋಡಿರಿ ನಾರದರೆ, ನೀವೇ ನೋಡಿರಿ. ಜಗಳ ಹಚ್ಚಬೇಡವೋ ನಾರದ? ದನ ಕಾಯುವವರಿಗೆ ಧನ ಬಂದರೆ ಮನದಲ್ಲಿ ಅಹಂಕಾರವೆಷ್ಟು? ಮನೆಗೆ ಬಂದವರಿಗೆ ಹೀಗೋ ಮಾಡುವುದು. ಬೇಗ ಹೊರಡು ನಾರದ, ಆ ಸತ್ಯಭಾಮೆಯ ಮನವೊಲಿಸು. ಹೊರಡು ನಾರದ. ಆಗಲಿ, ಈಗಲೇ ಹೋಗಿ ಸತ್ಯಭಾಮೆಯನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ, ನೋಡುತ್ತೇನೆ. ಸರಿ. ನಾರಾಯಣ ನಾರಾಯಣ ಬನ್ನಿ ನಾರದ್ರೆ, ಬನ್ನಿ ಕುಳಿತುಕೊಳ್ಳಿ. ನಾರಾಯಣ ನಾರಾಯಣ ನಾರಾಯಣ. ಕುಳಿತುಕೊಳ್ಳಿ. ಎಲ್ಲೆಲ್ಲಿ ಸಂಚರಿಸಿ ಬಂದಿರಿ? ಮೊದಲು ಸತ್ಯಲೋಕಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದರೆ ಬ್ರಹ್ಮ ಮಿತ್ರಿ ಸರಸ್ವತಿಯೊಡನೆ ಕೈ ಕೈ ಹಿಡಿದುಕೊಂಡು ವಿಹಾರ ಮಾಡುತ್ತಿದ್ದ. ಓಹೋ. ಅಲ್ಲಿಂದ ಮುಂದೆ ಪರ್ವತಕ್ಕೆ ಹೋದೆ. ಅಲ್ಲಿ ನೋಡಿದರೆ ಶಿವ ಪಾರ್ವತಿಯನ್ನು ತೊಡೆ ಮೇಲೆ ಕೂರಿಸಿಕೊಂಡು ವಿನೋದ ಮಾಡುತ್ತಲಿದ್ದ. ಅಲ್ಲಿಂದ ಮುಂದೆ ಭೂಲೋಕಕ್ಕೆ ಬಂದೆ. ಅಲ್ಲಿ ನೋಡಿದರೆ ಶ್ರೀಕಾಂತ ಪಟ್ಟದರ್ಶಿಯ ಜೊತೆಗೆ ಪಗಡೆಯಾಡುತ್ತಲಿದ್ದ. ಏನು ಪಗಡೆ ಆಟವೇ? ಜೊತೆಗೆ ಸರಸವನ್ನು ಮಾಡುತ್ತಲಿದ್ದ. ನಾನು ಕೃಷ್ಣನಿಗಾಗಿ ನನ್ನ ಪ್ರಾಣವನ್ನೇ ಬಿಡುತ್ತೇನೆ, ಆದರೂ ಕರುಣೆ ಇಲ್ಲ ಅವನಿಗೆ. ಸಿಟ್ಟಿಗೆ ಹೇಳಬೇಡ ಸತ್ಯಭಾಮೆ, ನಾನೊಂದು ಉಪಾಯ ಹೇಳುತ್ತೇನೆ ಕೇಳು. ಪತಿವ್ರತೆಯಾದ ನೀನು ಪತಿಯನ್ನು ದಾನ ಮಾಡು, ಅಂದರೆ ಶ್ರೀಪತಿ ನಿನ್ನನ್ನು ಬಿಟ್ಟು ಅಗಲಲಾರ. ಏನು ಪತಿದಾನವೇ? ಗೋದಾನ ಭೂದಾನಗಳನ್ನೆಲ್ಲ ಕೇಳಿದ್ದೆ, ಯಾವುದು ಈ ಪತಿದಾನ? ಸರಸ್ವತಿ ಭಾರತಿ ಪಾರ್ವತಿಯರು ಈ ವ್ರತವನ್ನು ಮಾಡಿದ್ದಾರೆ. ಆ ರುಕ್ಮಿಣಿಗೋ ಗೊತ್ತೇ ಇಲ್ಲ. ನೀನು ಮಾಡು ಈ ವ್ರತವನ್ನು. ಆಗಲಿ, ನಾ ಈಗಲೇ ಹೋಗಿ ಶ್ರೀಕಾಂತನನ್ನು ಕರೆದು ತರುತ್ತೇನೆ. ಹಾಗೇ ಮಾಡು, ನಾನು ಸ್ವಲ್ಪ ಸುತ್ತಾಡಿಕೊಂಡು ಬರುತ್ತೇನೆ. ನಾರಾಯಣ ನಾರಾಯಣ ಶ್ರೀಕಾಂತ,
ಅಲ್ಲ ಈಗ ಬಂದ್ರೆ ಸರಿ ಇಲ್ಲ. ಶ್ರೀಕಾಂತ, 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 ಇದೆಂಥ ನಿದ್ರೆ? ಸಂಜೆಯಾದರೂ ಏಳಬಾರದೆ? ಶ್ರೀಕಾಂತ, ಏನು ಸತ್ಯಭಾಮಿ, ನೀನಿಲ್ಲಿ? ಯಾಕೋ ನಿನ್ನ ಮುಖ ಬಾಡಿದಂತಿದೆ ಅಲ್ಲ, ಏನಾಯಿತು ಕೋಮಲಾಂಗಿ? ಈಗಲೇ ಅರಮನೆಗೆ ಹೋಗುವ, ನಡೆ. ನಡೆ ರುಕ್ಮಿಣಿ, ನಾನು ಸತ್ಯಭಾಮ ಅರಮನೆಗೆ ಹೋಗುತ್ತೇನೆ. ಅಪ್ಪಣೆಯ ಪಾಲಿಸು ದಯಾಸಿಂಧು. ನಾನು ಪತಿವ್ರತೆ ದಾನವನ್ನು ಮಾಡಬೇಕೆಂದಿದ್ದೇನೆ. ನಿನ್ನನ್ನು ದಾನ ಕೊಟ್ಟು ನನ್ನ ಮನಸ್ಸನ್ನು ಶಾಂತ ಮಾಡಿಕೊಳ್ಳುವೆ. ಏನು ಪತಿದಾನವೇ? ಜಾಣೆಯರಲ್ಲಿ ಅತಿ ಜಾಣೆ ನೀನು. ರುಕ್ಮಿಣಿಗೆ ಋತದ ಬಗ್ಗೆ ಏನು ಗೊತ್ತಿಲ್ಲ. ಮುಂದುವರಿಸು ಋತವನ್ನು. ಸಖಿ, ನಾರಾಯಣ 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 ಬನ್ನಿ ನಾರಾಯಣ ನಾರಾಯಣ. ಕುಳಿತುಕೊಳ್ಳಿ. ಸಖಿ, ಶೃಂಗಾರದ ಸಾಮಾನುಗಳನ್ನೆಲ್ಲ ತಂದಿಡು. ರಂಗರಾಯರ ಶೃಂಗಾರ ಮಾಡಿದಳು ಭಾಮೆ ಕಂಗಳಿಂದಲಿ ನೋಡಿ. ರಂಗರಾಯರ ಶೃಂಗಾರ ಮಾಡಿದಳು ಭಾಮೆ ಕಂಗಳಿಂದಲಿ ನೋಡಿ. ಕಡಗ ಕಂಕಣ ತೋಳು ಭಾಪೂರಿ ಉಡುಗಾರುಂಗುರುಗಳನ್ನಿಟ್ಟು ಹರಿಗೆ ತೋಡರ ಬಿಡಿಸಿ ಮುತ್ತಿನ ಜಡೆಯನ್ ಹಾಕಿದಳು. ರಂಗರಾಯರ ಶೃಂಗಾರ ಮಾಡಿದಳು ಭಾಮೆ ಕಂಗಳಿಂದಲಿ ನೋಡಿ. ಭಾಮೆ ಕಂಗಳಿಂದಲಿ ನೋಡಿ. ಸಖಿ, ಬ್ರಾಹ್ಮಣರನ್ನು ಕರೆದು ತಾ. ಬನ್ನಿರಿ ಬ್ರಾಹ್ಮಣರೇ, ನಾನು ಕೃಷ್ಣನನ್ನು ದಾನ ಕೊಡಬೇಕೆಂದಿದ್ದೇನೆ. ನಿಮ್ಮಿಬ್ಬರಲ್ಲಿ ಯಾರು ದಾನವನ್ನು ತೆಗೆದುಕೊಳ್ಳುತ್ತೀರಾ? ವಲ್ಲೆ ವಲ್ಲೆ ವಲ್ಲೆವೆಂದರು ನಿನ್ನ ಪತಿಯ ಗುಣಗಳೆಲ್ಲ ಕೇಳಿ ಬಲ್ಲೆವೆಂದರು. ಕೇಳಿ ಬಲ್ಲೆವೆಂದರು. ಮುಪ್ಪಿನವರು ನಾವು ಇರಲು ಪರಮ ಪ್ರಾಯದ ಸತಿಯರಿರಲು ಮತ್ತೆ ನಿನ್ನ ಪತಿಯ ವೈದು ಭ್ರಷ್ಟರಾದೆವಲ್ಲೆ ನಾವು. ಕೇರಿಯ ಗೋ ಮನೆಯೊಳಗೆಲ್ಲ ತಿರುಗಿ ತಂದ ಮಜ್ಜಿಗಿರಲು ಸುರಿಯುವುದೇನು ದಾನದಿಂದ ಬರಿದೆ ದುಃಖ ಬಡಿಸುವೋನು. ಹರಿಯು ಎಂದು ಹಿಂದೆ ಮಾಡಿದ ಕರಿಯ ಕಲ್ಲು ಸಾಕು ನಮಗೆ. ವರ ವೈಕುಂಠನ ಹಿಡಿವ ಶಕ್ತಿ ಸಾಲದು ನಮಗೆ. ಎಷ್ಟು ಮಾತ್ರಕ್ಕೂ ಭೀಮೇಶ ಕೃಷ್ಣನ ಹಿಡಿಯುವವರಲ್ಲ. ದಕ್ಷಿಣೆ ಕೊಟ್ಟರೆ ದೊಡ್ಡ ಮೂಟೆನಾದರೂ ಹೊತ್ತೆವು. ವಲ್ಲೆ ವಲ್ಲೆ ವಲ್ಲೆವೆಂದರು ನಿನ್ನ ಪತಿಯ ಗುಣಗಳೆಲ್ಲ ಕೇಳಿ ಬಲ್ಲೆವೆಂದರು. ಕೇಳಿ ಬಲ್ಲೆವೆಂದರು. ನಾರದ ಮುನಿವರ್ಯ, ಬಂದ ಬ್ರಾಹ್ಮಣರು ಹಾಗೆಯೇ ಹೊರಟೇ ಹೋದರು. ಇನ್ನು ನನ್ನ ವ್ರತ ಏನಾದರಾಗಲಿ, ಈ ಸುಂದರ ಸುಗುಣ ಗಜೇಂದ್ರ ವರದನ್ನ ನಿಮಗೇ ದಾನ ಕೊಡುವೆ. ದಯವಿಟ್ಟು ಉದಾಸೀನ ಮಾಡಬೇಡಿರಿ, ನೀವೇ ದಾನ ತೆಗೆದುಕೊಳ್ಳಿ. ನಿನ್ನ ಕಷ್ಟ ಹೇಳಿಕೊಂಡೆ ಸತ್ಯಭಾಮೆ. ನನ್ನ ಕಷ್ಟ ಯಾರಿಗೆ ಹೇಳಲಿ? ನನಗೇನು ಮನೆ ಮಾರೆ ಹೆಂಡಿರೆ ಇವನನ್ನು ಕರೆದುಕೊಂಡು ಸಾಕುವ ಬಗೆ ಹೇಗೆ? ಆದರೂ ನಿನ್ನ ಕಷ್ಟ ನೋಡಲಾರೆ. ಕೊಟ್ಟು ಬಿಡು ನನಗೆ ದಾನವನ್ನು. ಏನು ಸತ್ಯಭಾಮೆ, ಈ ನಾರದರಿಗೆ ನನ್ನನ್ನು ದಾನವಾಗಿ ಕೊಡುತ್ತೀಯಾ?
ಈತ 3 ಲೋಕ ತಿರುಗುತ್ತಾನೆ. ಇವನ ಹಿಂದೆ ತಿರುಗಿ ತಿರುಗಿ ನನ್ನ ಕಾಲು ನಂದರೆ ನಾನು ಏನು ಮಾಡಲಿ? ನಿನ್ನ ಮುದ್ದು ಮುಖ ನೋಡದೆ ನಾನು ಹೇಗೆ ಇರಲಿ? ಇಲ್ಲಿಯೇ ದ್ವಾರಕೆಯಲ್ಲಿ ಯಾರಿಗಾದರೂ ಕೊಟ್ಟರೆ ದಿನವೂ ನಿನ್ನ ಮುಖವನ್ನಾದರೂ ನೋಡಬಹುದು. ಬೇಡ ಸತ್ಯಭಾಮೆ, ಈ ನಾರದರಿಗೆ ನನ್ನನ್ನು ಕೊಡಬೇಡ ಸತ್ಯಭಾಮೆ. ನಾನು ದಾನ ಕೊಡಲೇಬೇಕು ಶ್ರೀಕಾಂತ, ಬೇರೆ ಉಪಾಯವಿಲ್ಲ. ಸರಿ. ಕೊಟ್ಟಳು ಕೇಶವನ ದಾನ, ಕೊಟ್ಟಳು ಕೇಶವನ ದಾನ, ಅಚ್ಚ ಮುತ್ತಿನ ಹರಿವಾಣದು ಕುಳ್ಳಿರಿಸಿ ಅಚ್ಚುತಾನಂತಗೆ ಮುಟ್ಟಿ ಸರಗು. ಕೊಟ್ಟಳು ಕೇಶವನ ದಾನ, ಕೊಟ್ಟಳು ಕೇಶವನ ದಾನ, ದಕ್ಷಿಣಿ ಸಹಿತ ತಾಂಬೂಲ ಮಂತ್ರಾಕ್ಷತೆ ಕೊಟ್ಟಳು ನಾರದ ಕಮಲಹಸ್ತ ಕೈಯೊಳಗೆ. ಕೊಟ್ಟಳು ಕೇಶವನ ದಾನ, ಕೊಟ್ಟಳು ಕೇಶವನ ದಾನ, ಭಕ್ತಿಲಿ ಭೀಮೇಶ ಕೃಷ್ಣಾರ್ಪಣವೆಂದು ಹಸ್ತವ ಮುಗಿದು ಸಾಷ್ಟಾಂಗವೆರಗೂತ. ಕೊಟ್ಟಳು ಕೇಶವನ ದಾನ, ಕೊಟ್ಟಳು ಕೇಶವನ ದಾನ. ಮುತ್ತೈದೆಯಾಗು, 3 ಲೋಕಕ್ಕೆ ಸತಿಯಾಗು, ಪುತ್ರರ ಪಡೆದು ಸೌಭಾಗ್ಯವತಿಯಾಗು, ಕೃಷ್ಣನನ್ನು ಅಗಲದಿರು. ಇದೇನು ಮಾಡಿದೆ ಸತ್ಯಭಾಮೆ? ನಿನ್ನನ್ನು ಅಗಲಿ ನಾನು ಹೇಗೆ ಇರಲಿ? ನಡೆ ಕೃಷ್ಣ ನಡೆ, ಬಿಡು ಕೈ. ಸತ್ಯಭಾಮೆ ದಾನವಾಗಿ ಕೊಟ್ಟಿದ್ದೀಯೆ, ಕೈ ಬಿಡು. ನಡೆ ಕೃಷ್ಣ. ನಿಂದೇನಾಯಿತು ಸತ್ಯಭಾಮೆ, ಸತ್ಯಭಾಮೆ. ಏಳು ಕೃಷ್ಣ. ಈಗ ನೀನು ನನ್ನ ಅಧೀನ, ಭಕ್ತಾಧೀನನೆಂಬ ಬಿರುದು ಪುಕ್ಕಟೆ ಉಂಟೆ. ನಡೆ ನನ್ನ ಹಿಂದೆ. ಏಳು ಕೃಷ್ಣ, ಏಳು ಕೃಷ್ಣ, ಏಳು ಲೋಕವ ತಿರುಗಲು ಆಳಾಗಿರು ನನ್ನ ಹಿಂದೆ. ಅಂಟಿಸುವೆ ಕೃಷ್ಣ ಜಿನದ ಪೆಟ್ಟಿಗೆ ಕಟ್ಟಿದ ಕಟ್ಟಿನ ಗಂಟ. 8,2,000 ಮೇಲೆಂಟು ಸತಿಯರ ಬಿಟ್ಟು ವೈಕುಂಠ. ಸತ್ಯಭಾಮ ರುಕ್ಮಿಣಿ ಹಂಬಲವ ಬಿಟ್ಟಿರು ಹೋಗನಲ್ಲ. ಕುಬ್ಜೆಯೊಳಗೆ ಇಟ್ಟರೆ ನೀ ಮನಸ್ಸಿಟ್ಟರೆ ನಾ ಬಿಡೇನಲ್ಲ. ಏಳು ಕೃಷ್ಣ, ಏಳು ಕೃಷ್ಣ, ಹಗಲಿರುಳೆನ್ನದೆ ಗೋಪಿಯರ ಮನೆಯಲ್ಲಿ ಕ್ಷೀರಾನ್ನವಿಲ್ಲ. ಅಗರು ಚಂದನ ಕಸ್ತೂರಿ ಕುಂಕುಮ ಬಗೆ ಬಗೆ ಬಯಸಿದರಿಲ್ಲ. ಖಗನ ಹೆಗಲೇರಿ ನೀ ಗಗನ ಖಾರಿದರೆ ಬಿಗಿದೆಳೆದು ತರುವೆ ಭೀಮೇಶ ಕೃಷ್ಣನ. ಏಳು ಕೃಷ್ಣ, ಏಳು ಕೃಷ್ಣ. ನಾರದರೆ ನಾರದರೆ, ಕೃಷ್ಣನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವಿರಿ? ಸ್ವತಂತ್ರಳಾದ ಸತ್ಯಭಾಮೆ ನನಗೆ ಇವನನ್ನು ದಾನವಾಗಿ ಕೊಟ್ಟಿದ್ದಾಳೆ. ಅದಕ್ಕೆ ನನ್ನ ಜೊತೆಗೆ ಕರೆದುಕೊಂಡು ಹೊರಟಿದ್ದೇನೆ. ನೀಲ, ಭದ್ರ, ಕಾಳಿಂದಿ, ಬನ್ನಿ ಬನ್ನಿ, ಬೇಗ ಬನ್ನಿ. ಏನಾಯ್ತು ನೋಡಿ ಅಲ್ಲಿ. ಸತ್ಯಭಾಮ ನಾರದರಿಗೆ ಕೃಷ್ಣನನ್ನು ದಾನವಾಗಿ ಕೊಟ್ಟಿದ್ದಾಳೆ. ಏನು ದಾನವಾಗಿ ಕೊಟ್ಟಿದ್ದಾಳೆ? ಈಗ ಮತ್ತೇನು ಮಾಡುವುದು? ಏನು ಮಾಡುವುದು? ಏನು ಮಾಡುವುದು? ನಡೆಯಿರಿ, ವಸುದೇವ ದೇವಕಿಯರಿಗೆ ಸುದ್ದಿಯನ್ನು ಮುಟ್ಟಿಸೋಣ. ನಡೆಯಿರಿ, ನಡೆಯಿರಿ. ಇಲ್ಲಿ ಬರೋಬರ ಬಂತು. ಸರಿ 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 ಸರಿ, ನಾ ಬರ್ತೀನಿ. ನಾ ಸರಿ, ನಾನು ಜಾಗ ಬಿಡು. ಸರಿ ಬನ್ನಿ ಮಾತೆ. ಸತ್ಯಭಾಮ, ಇದು ಏನು ಮಾಡಿದೆ? ಕೃಷ್ಣನನ್ನು ಯಾಕೆ ದಾನವಾಗಿ ಕೊಟ್ಟಿರುವೆ? ಇದು ಏನು ಮಾಡಿದೆ? ಚದುರಿ ಬಜಾರಿ ಯದುನಾಥನನ್ನು ಎಲ್ಲಿ ಕಳುಹಿದೆ ವಯ್ಯಾರಿ? ದಾರಿಗೆ ದಾನವಾಗಿ ಕೊಟ್ಟೆ ಗಯ್ಯಾಳಿ. ದಾರು ಹೇಳಿದರು ನಿನಗಿಂತ ಚಾಳಿ. ದಗ್ಗುಡಿ ಹೆಣ್ಣೆ ನಿನ್ನ ಗೂಡಿ ಬಾಳೆ. ಮಂಗಳಾಂಗನನ್ನು ಯಾರಿಗೆ ಮಾರಿದೆ? ದಕ್ಕುಡಿ ಹೆಣ್ಣೆ ದಯ್ಯದ ಗರತಿ. ಕೊಟ್ಟು ಕೃಷ್ಣನನ್ನು ಬಿಟ್ಟು ಹೇಗೆ ಇರುವೆ?
ಚೆಲುವೆ ನೀನೆಂದು ಮುದ್ದಿಸಿದೆ ಕೋಮಲೆ, ನೆತ್ತಿಯ ಮೇಲೆ ಏರಿದೆ ಹೂಮಾಲೆ. ತಾರೆ ತಾರಾಪತಿಯ ವದನನನ್ನು ತೋರದಿದ್ದರೆ ಬಿಡುನು ನಾನಿನ್ನ. ಮಾತೆ, ನನಗೆ ಈ ವೃತ್ತದ ಬಗ್ಗೆ ಏನೂ ಗೊತ್ತಿಲ್ಲ. ನಾರದರು ಬಂದು ಹೇಳಿ ಮಾಡಿಸಿದರು ನನ್ನಿಂದ. ಬಲರಾಮ ಬಲರಾಮ ನಮ್ಮ ಈ ಸತ್ಯಮಾಮೆ ಕೃಷ್ಣನನ್ನು ದಾನವಾಗಿ ನಾರದರಿಗೆ ಕೊಟ್ಟು ಬಿಟ್ಟಿದ್ದಾಳೆ. ಹೇಗಾರು ಮಾಡಿ ಹುಡುಕಿಕೊಂಡು ಬಾ ಬಲರಾಮ. ಚಿಂತಿಸಬೇಡಿ ಮಾತೆ, ನಾನು ಕೃಷ್ಣನನ್ನು ಹುಡುಕಿಕೊಂಡು ಬರುತ್ತೇನೆ. ಆಗಲಿ, ಶೀಘ್ರವಾಗಿ ಬಾ. ಆಗಲಿ ಮಾತೆ. ಲೋಕ ಸುತ್ತುವ ಆ ನಾರದರನ್ನು ಹೇಗೆ ಹುಡುಕುವೆಯೋ ಬಲರಾಮ? ಕಡಿ ನಾರಾಯಣ ನಾರಾಯಣ. ನನ್ನ ಕಾಲು ನೋಯುತ್ತಿದೆ ನಾರದ, ಎಷ್ಟು ತಿರುಗಿಸಿದೆಯೋ ನನ್ನ. ನಾರದ, ಎಷ್ಟು ತಿರುಗಿಸಿದೆಯೋ ನನ್ನ. ಲೋಕಗಳನ್ನು ತಿರುಗುವಾಗ ನನ್ನ ಕಾಲು ಎಷ್ಟು ನೋಯುತ್ತವೆ ಎಂದು ನಿನಗೆ ಗೊತ್ತಾಗಬೇಡವೇ? ಗೊತ್ತಾಯಿತು ನಾರದ. ಹಿಂದೆ ನೋಡು ನಾರದ, ನನ್ನ ಪಾದಕ್ಕೆಲ್ಲ ಮುಳ್ಳು ಚುಚ್ಚಿ ರಕ್ತ ಬರುತ್ತಿದೆ. ಮುಳ್ಳು ಚುಚ್ಚಿದ್ದರೆ ತೆಗೆದುಕೋ. ನಾನೇನು ಮಾಡಲಿ? ನಾನು ಬೇಡಿದ್ದನ್ನು ಕೊಟ್ಟಿದ್ದರೆ ಇಷ್ಟೆಲ್ಲ ಆಗುತ್ತಿತ್ತೆ. ನೀನೇ ಮಾಡಿಕೊಂಡೆ, ನಾನೇನು ಮಾಡಲಿ? ನಿಜ ನಾರದ ನಿನ್ನ ಮಾತು. ನಾರಾಯಣ 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 ನಾರಾಯಣ. ನೋಡು, ಅಲ್ಲಿ ಯಾರು ಬರುತ್ತಿದ್ದಾರೆ? ನೇಗಿಲವನ್ನು ಹೊತ್ತುಕೊಂಡೇ ನಿಮ್ಮ ಅಣ್ಣ ಬರುತ್ತಿದ್ದಾನೆ. ಕೃಷ್ಣ. ಅಣ್ಣ ಅಣ್ಣ, ಅರಮನೆಯಲ್ಲಿ ಎಲ್ಲರೂ ಸೌಖ್ಯವೇ? ಕೃಷ್ಣ, ದ್ವಾರಕೆಯಲ್ಲಿ ನೀನಿಲ್ಲದೆ ಎಲ್ಲರೂ ದುಃಖಿತರಾಗಿದ್ದಾರೆ. ಅಣ್ಣ, ಹೇಗಾದರೂ ಮಾಡಿ ಈ ನಾರದರಿಂದ ನನ್ನನ್ನು ಬಿಡಿಸಿಕೊಂಡು ಹೋಗು. ಆಯಿತು, ಚಿಂತಿಸಬೇಡ ಕೃಷ್ಣ. ನಾರದರಿಗೆ ನಮಸ್ಕಾರಗಳು. ದಯಮಾಡಿ ಅನುಗ್ರಹ ಮಾಡಿ ಕೃಷ್ಣನನ್ನು ಕರೆದುಕೊಂಡು ದ್ವಾರಕೆಗೆ ನಡೆಯಿರಿ ನಾರದರೆ. ರಾಜರಲ್ಲಿ ಕೆಲಸವಿಲ್ಲ, ಭೋಜನ ದಕ್ಷಿಣೆಯ ಅಪೇಕ್ಷೆ ಇಲ್ಲ. ಜಗದೀಶನನ್ನು ಬಿಡುವವನಾನಲ್ಲ. ಶ್ರೀರಂಗನ ತೂಕದಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಕೊಡುತ್ತೇನೆ. ಮಂಗಳಾಂಗನ್ನು ಬಿಟ್ಟು ಬಿಡಿರಿ ನಾರದರೆ. ಹಾಗಾದರೆ ಒಂದು ಕಡಲೆಕಾಳಿನಷ್ಟು ತೂಕ ಕಡಿಮೆಯಾದರೂ ನಾನು ಜಗದೀಶನನ್ನು ಬಿಡುವವನಲ್ಲ. ಆಯಿತು ನಾರದರೆ, ದ್ವಾರಕೆಗೆ ನಡೆಯಿರಿ. ನಡೆಯಿರಿ, ಹಾಗಾದರೆ ನಡೆಯಿರಿ. ನಾರಾಯಣ 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 ನಾರಾಯಣ. ದೇವಕಿ ನೋಡು, ಬಲರಾಮ ಕೃಷ್ಣನನ್ನು ಕರೆದುಕೊಂಡು ಬರ್ತಿದ್ದಾನೆ. ನಾನು ಕೃಷ್ಣನನ್ನು ಕರೆದುಕೊಂಡು ಬಂದಿದ್ದೇನೆ. ಕೃಷ್ಣಮ್ಮ, ಬಂದ್ಯಾ ಕೃಷ್ಣ? ಬಾ. ಆದರೆ ಕೃಷ್ಣ, ತೂಕದಷ್ಟು ಬಂಗಾರ ಸತ್ಯಭಾಮೆ, ಕೊಡುತ್ತೇನೆಂದು ನಾರದರಿಗೆ ವಚನವನ್ನು ಕೊಟ್ಟಿದ್ದೇನೆ. ಆದರೆ ಕೃಷ್ಣನ ತೂಕದಷ್ಟು ಬಂಗಾರವನ್ನು ಕೊಡುತ್ತೇನೆಂದು ನಾರದರಿಗೆ ವಚನ ಕೊಟ್ಟಿದ್ದೇನೆ. ಹಾಗಾದ ತುಲಾಭಾರದ ವ್ಯವಸ್ಥೆ ನಡೆದೇ ಹೋಗಲಿ. ಸೇವಕರೇ, ತುಲಾಭಾರದ ವ್ಯವಸ್ಥೆ ಮಾಡಿ. ಕೃಷ್ಣ, ಸತ್ಯಭಾಮೆ, ನಿನ್ನ ಎಲ್ಲ ಆಭರಣಗಳನ್ನು ತಂದು ಆ ತಕ್ಕಡಿಯಲ್ಲಿ ಹಾಕು. ಸತ್ರಾಜಿತ ಕೊಟ್ಟ ಬಣ ಬಂಗಾರವೂ ಮುಗಿಯಿತೆ. ಎಲ್ಲವನ್ನೂ ತಂದು ಹಾಕಿದ್ದೇನೆ ಮಾತೆ. ಷಣ್ಮೈಶ್ವರೇ, ನಿಮ್ಮ ಬಂಗಾರವನ್ನು ತಂದು ಹಾಕಿ.
ಅರಮನೆಯಲ್ಲಿ ಒಂದು ಗುಂಜಿ ಬಂಗಾರ ಸಹ ಉಳಿದಿಲ್ಲ. ಇನ್ನು ಕೃಷ್ಣ ನಾರದರ ಹಿಂದೆ ಹೋಗುವುದೇ ನಿಶ್ಚಯ. ಅಯ್ಯೋ, ಅರಮನೆಯ ಬೊಕ್ಕಸವೆಲ್ಲ ಬರಿದಾಯಿತೆ. ನಾರದರೆ ನಿಮಗೆ ಕರುಣೆ ಇಲ್ಲವೇ? ಹಾಗಾದರೆ ಸುವರ್ಣವೆಲ್ಲ ನಿಮಗಿರಲಿ, ನೀಲವರ್ಣ ನನಗಿರಲಿ. ನಾಗಶಯನ ನಿನ್ನನ್ನು ಬಿಟ್ಟು ಮಗನೇ ನಿನ್ನಗಲಿ ಅರೆಗಳಿಗೆ ಹನ್ನೊಂದು ವಿಗಡಾಗಿ ತೋರುವುದು ಎನ್ನ ಮನಕ್ಕೆ. ಮಗನೇ ನಿನ್ನಗಲಿ ಅರೆಗಳಿಗೆ ಹನ್ನೊಂದು ವಿಗಡಾಗಿ ತೋರುವುದು ಎನ್ನ ಮನಕ್ಕೆ. ವಿಗಡಾಗಿ ತೋರುವುದು ಎನ್ನ ಮನಕ್ಕೆ. ಬರ್ರಿ. ಸತ್ಯಭಾಮೆ, ಏನು ಕೃಷ್ಣ? ಬೇಗ ಹೋಗಿ ಪಟ್ಟದರಸಿಯನ್ನು ಕರೆದುಕೊಂಡು ಬಾ. ಏನು ಪಟ್ಟದರಸಿ ಅರಮನೆಗೆ ಹೋಗಬೇಕೆ? ನಿನ್ನ ಚಕ್ರದಿಂದ ನನ್ನ ಕೊರಳನ್ನಾದರೂ ತೆಗಿ, ನಾ ರುಕ್ಮಿಣಿ ಅರಮನೆಗೆ ಕಾಲಿಡಲಾರೆ. ಹಾಗೆ ಹೇಳಬೇಡ, ಅವಳು ಏನಾದರೂ ಉಪಾಯ ಮಾಡುತ್ತಾಳೆ. ಇಲ್ಲದಿದ್ದರೆ ನಾನು ನಾರದರ ಹಿಂದೆ ಹೋಗಲೇಬೇಕಾಗುತ್ತದೆ. ಬೇಗ ಹೋಗು, ಅವಳನ್ನು ಕರೆದುಕೊಂಡು ಬಾ. ಆಗಲಿ, ಹೋಗಿ ಬರುತ್ತೇನೆ. ರುಕ್ಮಿಣಿ, ಅಕ್ಕಯ್ಯ. ಬಾ ಸತ್ಯಭಾಮೆ, ಬಾ. ಏಕೆ ನಿನ್ನ ಮುಖ ಹೀಗೇಕೆ ಬಾಡಿದೆಯಲ್ಲ? ಏನಾಯಿತು? ನಿನ್ನ ಮೈಮೇಲಿನ ಆಭರಣ ಎಲ್ಲಿ ಹೋಯಿತು ಸತ್ಯಭಾಮೆ? ಇದು ನೋಡಿದು ನಾರದರಾಟ ಮಾಡಿದ ನಿಗ ಮಾಟ. ಅಕ್ಕಯ್ಯ ಕೇಳಿನ್ನು ದುಃಖ ಸಮುದ್ರದೊಳು ಹೂತು ಮುಳುಗಿದವರೆತ್ತುವರಾರಿಲ್ಲ. ಏನು ಹೇಳಲಿ ಸುಜ್ಞಾನಿ ನಾರದ ಬಂದು ದಾನವಾಂತಕನ ದಾನವ ಕೊಡವೈದ. ರಂಗರ ಸರಿತೂಕ ಬಂಗಾರ ತೂಗಿದೆವು, ಗುಂಜಿ ತೂಕಿಲ್ಲದಾಗಿಟ್ಟು ತೂಗಿದೆವು. ಮೇರು ಮಂದಿರದಷ್ಟು ಏರಿದೆ ಬಂಗಾರ, ಭಾರ ಸಾಲದ ನೋಡೆ ಶ್ರೀರಾಮಣನಿಗೆ. ಭೀಮೇಶ ಕೃಷ್ಣನ್ನ ಬಿಡಿಸಿ ಕೊಂಬುವುದಕ್ಕೆ ನೀನೇ ಬರಬೇಕೆ, ನಿನ್ನ ಹೊರತು ದಾರಿಲ್ಲ. ಭೀಮೇಶ ಕೃಷ್ಣನ್ನ ಬಿಡಿಸಿ ಕೊಂಬುವುದಕ್ಕೆ ನೀನೇ ಬರಬೇಕೆ, ನಿನ್ನ ಹೊರತು ದಾರಿಲ್ಲ. ಇದು ನೋಡಿದು ನಾರದರಾಟ ಮಾಡಿದ ನಿಗ ಮಾಟ. ಇಷ್ಟು ಮಾಡಿದನೇ ನಾರದ. ನಾರದ ಮುನಿವರರಿಗೆ ನಮಸ್ಕಾರಗಳು. ಕೈಗೂಡಿತೆ ನಿಮ್ಮ ಕಾರ್ಯ? ಇನ್ನೂ ಕೈಗೂಡಿಲ್ಲ, ಕೈಗೂಡುವುದರಲ್ಲಿದೆ. ಶ್ರೀಕಾಂತ, ಮಕ್ಕಳಾಟಿಕೆ ಮರೆಯಲಿಲ್ಲವೇ? ಚಿಕ್ಕಂದಿನಲ್ಲಿರುವಾಗ ಯಶೋದೆಯಮ್ಮ ತೊಟ್ಟಿಲೊಳಿಟ್ಟು ತೂಗಿದ್ದು ದೇವಕಿಯಮ್ಮ ನೋಡಲಿಲ್ಲವೆಂದು ಇಂದು ತಕ್ಕಡಿಯಲ್ಲಿ ಕುಳಿತು ತೂಗಿಸಿ ತೋರಿಸುತ್ತಿರುವೆ ಶ್ರೀಕಾಂತ. ನಿಜ ರುಕ್ಮಿಣಿ ನಿನ್ನ ಮಾತು. ತಡಿ ತಡಿ. ಸತ್ಯಭಾಮೆ, ನಿನ್ನ ಆಭರಣಗಳನ್ನ ತೆಗೆದುಕೋ. ಮನುಷ್ಯರೇ, ನಿಮ್ಮ ಆಭರಣಗಳನ್ನ ತೆಗೆದುಕೊಳ್ಳಿ.
ಇಲ್ಲ ನಾರದರೆ, ನಿಮಗೆ ವಚನ ಕೊಟ್ಟಂತೆ ಕೃಷ್ಣನ ತೂಕಕ್ಕೆ ಸರಿ ಸಮಾನದ್ದಾದನ್ನು ತಂದು ಕೊಟ್ಟಿದ್ದೇನೆ, ತೆಗೆದುಕೊಳ್ಳಿರಿ. ಕೃಷ್ಣ ನನಗೆ ದೊರಕಿತು. ಈ ನಾಟಕ ಮಾಡಿದುದಕ್ಕಾಗಿ ನನ್ನನ್ನು ಕ್ಷಮಿಸು. ನಿನ್ನ ವೈಕುಂಠದಲ್ಲಿ ನನಗೆ ಸ್ಥಾನವನ್ನು ಕಾಯ್ದಿರಿಸು. ನಾರಾಯಣ 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 ನಾರಾಯಣ. ಆರತಿ ಬೆಳಗಿರೆ ಹರಿಗೆ ಭಾಮೆ ರುಕ್ಮಿಣಿ ಸಹಿತ ಕೃಷ್ಣರಿಗೆ ಅಷ್ಟಮ ಸತಿಯರೆಲ್ಲ ಮೆರೆದು ಸುತ್ತು ನಿಂತು ಸುಖ ಸುರಿಸುತ್ತಲಿ ಅಷ್ಟಗಂಧ ಬುಕ್ಕಿಟ್ಟು ಕುಂಕುಮವು ಹಚ್ಚಿ ಭಮೆ ರುಕ್ಮಿಣಿ ಹರುಷದಲ್ಲಿ ಪಡೆದ ದೇವಕಿ ಪಡೆದಳ ಯಶೋದೆ ಮುಡಿದ ಮಲ್ಲಿಗೆ ಪರಿಜಾತವನು ಸಡಗರದಿ ಕದಲಾರತಿ ಮಾಡಿ ಕಡಲ ಶಯನ ನುಡಿ ನಗುತ್ತಲಿ ಸಾಸಿರ ನಾಮವ ಕೊಂಡಾಡುತ್ತಲಿ ಆಶುಭಂಗೆಯರು ಅತಿ ಹರುಷದಲ್ಲಿ ಲೇಸದ ಅಕ್ಷತೆ ಹರಸುತ್ತಲಿ ಭೀಮೇಶ ಕೃಷ್ಣನ ನೋಡಿ ಹೀಗುತ್ತಲಿ ಆರತಿ ಬೆಳಗಿರೆ ಹರಿಗೆ ಭಾಮೆ ರುಕ್ಮಿಣಿ ಸಹಿತ ಕೃಷ್ಣರಿಗೆ ರುಕ್ಮಿಣಿ ಸಹಿತ ಕೃಷ್ಣನಿಗೆ ರುಕ್ಮಿಣಿ ಸಹಿತ ಕೃಷ್ಣನಿಗೆ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ನೋಡಿ ಎಲ್ಲರೂ ಸಂತೋಷ ಪಟ್ಟಿರಿ ಅಂತ ತಿಳ್ಕೊತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಹಳ ಸಂತೋಷ ಬಹಳ ಸಂತೋಷ. ಈಗ ಪಾತ್ರ ವಿವರ. ಕೃಷ್ಣನ ಪಾತ್ರದಲ್ಲಿ ವಿದ್ಯಾ ಜೋಶಿ, ರುಕ್ಮಿಣಿ ಪಾತ್ರದಲ್ಲಿ ರೋಹಿಣಿ ಡಂಬರ್, ಸತ್ಯಭಾಮೆಯ ಪಾತ್ರದಲ್ಲಿ ರಮಾ ಕುಲಕರ್ಣಿ, ನಾರದನ ಪಾತ್ರದಲ್ಲಿ ರುಕ್ಮಿಣಿ ಅವಧಾನಿ, ವಸುದೇವನ ಪಾತ್ರದಲ್ಲಿ ಸುಜಾತಾ ಮಾಹುಲಿ, ದೇವಕಿ ಪಾತ್ರದಲ್ಲಿ ಶೀಲಾ ಕಲ್ಲಾಪುರ್, ಬಲರಾಮನ ಪಾತ್ರದಲ್ಲಿ ವಸುಧಾ ಉಪಾಧ್ಯಾಯ, ಷಣ್ಮಹಿಷಿಯರು ವಿದ್ಯಾ ಬಿಡ್ಕರ್, ಶ್ರೀದೇವಿ ಪುರಾಣಿ, ಛಾಯಾ ಕರ್ಜಗಿ, ಗೀತಾ ದೇಶಪಾಂಡೆ, ಛಾಯಾ ಹಂದಿಗೋಳ್, ಸುಪ್ರಿಯಾ ಸರ್ ದೇಶಪಾಂಡೆ. ಬ್ರಾಹ್ಮಣರು ಬಹಳ ಸಂತೋಷ ಪಟ್ರಲ್ಲ ಬ್ರಾಹ್ಮಣರು ನೋಡಿ. ಸಂಧ್ಯಾ ಕಡ್ಕೋಳ್ ಮತ್ತು ಭಾರತಿ ಜೋಶಿ. ಹಿನ್ನೆಲೆ ಗಾಯಕರು ವಿಜಯ ಕುಲಕರ್ಣಿ ಮತ್ತು ಸಂಧ್ಯಾ ಕಡ್ಕೋಳ್. ಈ ನಾಟಕ ಮಾಡಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವನವಾಸಿ ರಾಮದೇವರವರು ಟ್ರಸ್ಟ್ ಮತ್ತು ಉತ್ತರಾದಿ ಮಠದ ಟ್ರಸ್ಟ್ ಅವರಿಗೆ ನಮ್ಮ ತೇಜಸ್ವಿ ನಗರ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ತಮಗೆಲ್ಲ ಶಾಂತ ಸ್ವಲ್ಪ ವಿಳಂಬ ಆಯಿತು, ತಾತ್ರಿತಿಯಿಂದ ಕೂತು ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ನಿರ್ದೇಶನ ಶ್ರೀ ಅಶೋಕ್ ಜೋಶಿ. ಅಹೋಭಾಗ್ಯ ಮೇಡಮ್ ಭಾಗ್ಯಶ್ರೀ ಅವರು ನಮ್ಮ ತಂಡಕ್ಕೆ ಸೌರಭ ತಂಡಕ್ಕೆ 2,000 ರೂಪಾಯಿಯನ್ನು ಕೊಡುತ್ತಿದ್ದಾರೆ. ಎಲ್ಲರೂ ನಿಂದಿರಿ, ಒಂದು ಗ್ರೂಪ್ ಫೋಟೋ ಬರ್ತದೆ. ಹರಿ ಓಂ. ಎರಡು ಬಹಳ ಸಂತೋಷ ಅನಿಸ್ತಾ ಈಗತ್ತದ. ಈ ಸಂಜೆಯ ಸಮಯದೊಳಗ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಹತ್ವ. ತುಳಸಿ ಇಲ್ಲದ ಪೂಜೆ ಒಲ್ಲನು ಶ್ರೀಹರಿ ಒಲ್ಲನು ಅನ್ನೋ ಹಾಡಿಗೆ ಏನು ಕಥೆ ಇದೆ, ಆ ಕಥೆಯನ್ನ ಅತ್ಯಂತ ಮನೋಜ್ಞವಾಗಿ ತಿಳಿಸಿಕೊಟ್ಟ ಇವರೆಲ್ಲರಿಗೂ ಕೂಡ, ಅಷ್ಟೂ ಕಲಾವಿದರಿಗೂ ನಮ್ಮ ಸಾಂಸ್ಕೃತಿಕ ವೇದಿಕೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಟಕ ಬಹಳ ಕಷ್ಟ. ವಿಷಯ ಗೊತ್ತಿರೋದ್ರ ಜೊತೆಗೆ ಆ ಡೈಲಾಗ್ ಡೆಲಿವರಿ ಮಾಡೋದೇನದ ಅದು ನಾಟಕ ಮಾಡೋರಿಗೆ ಗೊತ್ತದ.
ಖರೆ ಆ್ಯಕ್ಚುಲಿ ಮ್ಯಾಲ ಹಿಂಗೆ ಮೈಕ್ ಬೇಕು ಅವಕ್ಕೆ, ಅಂದ್ರೆ ಡೈಲಾಗ್ಸ್ ಚಂದ ಬರ್ತಾವ. ಮೈಕ್ ಹಿಡ್ಕೊಂಡು ಡೈಲಾಗ್ ಹೊಡೆಯೋದಲ್ಲ ನಾಟಕದೊಳಗೆ. ಖರೆ ಅವ್ರದ್ದು ನನಗೆ ಇಷ್ಟು ಚಂದ ಅನ್ನಿಸ್ತು ಅಂದ್ರೆ ಡೈಲಾಗು ತಿಳಿತಿತ್ತು. ನಾಟಕದೊಳಗೆ ಕೆಲವೊಮ್ಮೆ ಎಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಹಿಂಗೆ ಹೊಳ್ಳಿ ಬಿಡ್ತಾರೆ. ಇವೆಲ್ಲ ನಾಟಕದ ಕಲೆಗಳು ಬೇರೆ ಅವು ಯಾವ್ದ್ಯಾವ್ದ್ರೊಳಗೂ ಫೇಲ್ ಆಗಲಾರ್ದಂಗೆ ನಾ ಒಂದು ಲಾಸ್ಟ್ ಟೆಸ್ಟ್ ನೋಡ್ಲಿಕತ್ತಿದ್ದೆ, ಇವ್ರು ಎಲ್ಲರೂ ಫೇಲ್ ಆಗ್ತಾರೇನೋ ಅಂತ ನೋಡ್ಲಿಕತ್ತಿದ್ದೆ. ಆ ತುಲಾಭಾರದೊಳಗೆ ಅವೆಲ್ಲ ಬೆಲ್ಲ ಅದು ಇಟ್ಟಾರ, ನಾ ಚಾಸ್ತಿ ಮಾಡಿದ್ದೆ, ನಮ್ಮ ಮನೆ ತೊಗೊಂಡು ಹೋದ್ರ ಸರಿ ಇವನ್ನೆಲ್ಲ ಅಂತ ಲೆಕ್ಕ ಮಾಡ್ಕೊಳಿಕತ್ತಿದ್ದೆ. ಕೊನೆಗೆ ಅದನ್ನ ಹೆಂಗೆ ಇಳಿಸ್ತಾರೋ ಅಂತ ಕಡಿ ಅಂತ ಅನ್ಕೊಂಡು ಕುತ್ಕೊಂಡಿದ್ದೆ. ಆದ್ರೆ ಅಲ್ಲೆಲ್ಲ ಇವ್ರು ಹಿಂಗೆ ನಿಂತ್ಕೊಂಡು ಆಭರಣ ತಕ್ಕೊಳ್ಳೋ ಆಕ್ಟಿಂಗ್ ಮಾಡ್ದಂಗೆ ಮಾಡಿ ನಿಂತು ಆ ಹುಡುಗರು ಜಗ್ಗಿದ್ದು ಗೊತ್ತೇ ಆಗಿಲ್ರಿ. ಅದು ಅಂದ್ರೆ ಇಷ್ಟು ಚಂದ ಅತ್ಯದ್ಭುತವಾದ ಒಂದು ನಿರ್ದೇಶನ ಏನದ, ನಿರ್ದೇಶಕರಿಗೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಒಂದೇದು. ಇನ್ನು ಎರಡನೆಯದಾಗಿ ಇಷ್ಟೆಲ್ಲರೂ ಇವತ್ತ ಕುತ್ಕೊಂಡು ಸಾಯಂಕಾಲದೊಳಗೆ ಈ ನಾಟಕವನ್ನು ನೋಡ್ಲಿಕ್ಕತ್ತೀರಿ ಅಂದ್ರೆ ಈ ನಾಟಕದ ಬಗ್ಗೆ ನಿಮಗೆಷ್ಟು ಅಭಿರುಚಿ ಅದ ಅಂತ. ಮೊದಲಿನ ಕಾಲದಲ್ಲಿ ನಾಟಕದಿಂದಲೇನೆ ಧರ್ಮದ ಪ್ರಸಾರವೂ ಕೂಡ ನಡೀತಾ ಇತ್ತು. ನರಹರಿತೀರ್ಥ ಶ್ರೀಪಾದಂಗಳವರು ಯಕ್ಷಗಾನದ ಮೂಲಕವಾಗಿ ಜಗತ್ತಿನೊಳಗೆ ಈ ಹರಿಕಥೆಗಳನ್ನು ಹೇಳಿಸೋದನ್ನ ಪ್ರಚಾರಕ್ಕೆ ತಂದರು. ಸಿನಿಮಾ ಬಂದ ಮೇಲೆ ನಾಟಕದ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಿರುವಂತಹ ಕಾಲದಲ್ಲಿ ಇವರೆಲ್ಲ ಸದ್ಗೃಹಿಣಿಯರು ನೋಡಿದ್ರೆ ಗೊತ್ತಾಗ್ತದೆ ಪಾಪ, ಕುಟುಂಬದ ಜವಾಬ್ದಾರಿ ಹೆಚ್ಚದ ಇವರಿಗೆಲ್ಲ. ಆ ಹೆಚ್ಚಿದ್ದ ಜವಾಬ್ದಾರಿ ಒಳಗೂ ತಮ್ಮ ಅತ್ಯುತ್ಕಟವಾದ ಈ ಧರ್ಮವನ್ನು ಉಳಿಸಬೇಕು ಅನ್ನುವ ಆ ಅತ್ಯುತ್ಕಟವಾದ ಇಚ್ಛೆಯಿಂದ ಏನು ಮಾಡಿದ್ದಾರೋ, ಬೇರೆ ಏನು ಕೊಡ್ಲಿಕ್ಕೆ ಆಗಿಲ್ಲ. ನಾವು ಏನು ಕೊಟ್ಟರು ಕಡಿಮೆನೆ. ಜೋರಾದ ಕರತಾಡನದೊಂದಿಗೆ ಅವರನ್ನ ನಾವು ಪ್ರಶಂಸಿಸೋಣ, ಅಭಿನಂದಿಸೋಣ. ನಮ್ಮ ಈ